ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ನೀರು ಹಲಸಿನಕಾಯಿಯಿಂದ ಸಾಂಬಾರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ನೀರು ಹಲಸಿನಕಾಯಿ ಅಂದರೆ ಈ ಥರ ಇರುತ್ತೆ ನೋಡಿ. ಸೇಮ್ ಬೇರೆ ಹಲಸಿನಕಾಯಿನೂ ಇದೇ ಥರನೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಸಾಂಬಾರು ಮಾಡಿದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ತುಂಬ ಸೊನೆ ಎಲ್ಲ ಇರೋದ್ರಿಂದ ನಾವು ಈ ಥರ ಪೇಪರನ್ನು ಇಟ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ತಾ ಹೋಗಬೇಕು ನಾವು ಕರೆಕ್ಟಾಗಿ. ಹಾಗೆ ನಾವು ಮಿಡ್ಲಲ್ಲಿ ಕಟ್ ಮಾಡಬೇಕು ಈ ಥರ. ಆಮೇಲೆ ನಂತರ ಒಂದೊಂದೇ ಪೀಸ್ಗಳನ್ನಾಗಿ ಕಟ್ ಮಾಡಿ ಮಿಡ್ಲಲ್ಲಿ ದಿಂಡು ಥರ ಬರುತ್ತೆ, ಅದನ್ನು ಕೂಡ ತೆಗಿಬೇಕು. ನಂತರ ಬೆನ್ಮೇಲಿರೋ ಸಿಪ್ಪೆಗಳನ್ನು ಕೂಡ ತೆಗಿಬೇಕು. ಹಾಗೆ ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ತಗೋಬೇಕು. ಅದರಲ್ಲಿ ಚಿಕ್ಕದಾಗಿ ಈ ಥರ ಪೀಸ್ಗಳನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಬೇಕು. ಯಾಕಂದರೆ ತುಂಬ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಅದು ಮೇಲೆ ಇಟ್ಕೊಂಡ್ರೆ. ಈ ಥರ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಮಗೆ ಮಸಾಲೆಗೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು. ನೀವು ಯಾವ ಮೆಣಸಿನ್ಕಾಯಿ ಬೇಕಾದ್ರೂ ತೊಗೋಬೋದು. ಖಾರ ಜಾಸ್ತಿ ಬೇಕಂದರೆ ಮತ್ತೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವು, ಒಂದು 5-6 ಬೆಳ್ಳುಳ್ಳಿ ಪೀಸ್ ಮತ್ತು ಅರ್ಧ ಈರುಳ್ಳಿ, ಹಾಗೆ 2-3 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ. ನೆಕ್ಸ್ಟ್ ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು 5-6 ಮೆಣಸಿನಕಾಳು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾವು ಎಲ್ಲ ಮಸಾಲೆ ಸಾಮಾನುಗಳನ್ನು ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಇವಾಗ ಹುರ್ಕೊಂಡಾಗಿದೆ, ತಣ್ಣಗಾಕಿ ಬಿಡೋಣ ಸ್ವಲ್ಪ ಹೊತ್ತು. ನೆಕ್ಸ್ಟ್ ನಾವು ಒಂದು ಕುಕ್ಕರಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ಮತ್ತು 2 ಟೊಮೆಟೊ, ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ನೀರನ್ನು ಹಾಕಿ 2 ಅಥವಾ 3 ಸೀಟಿಯನ್ನು ಹೊಡೆಸ್ಕೊಳ್ಬೇಕು. ನೆಕ್ಸ್ಟ್ ನಾವು ನೀರು ಹಲಸಿನಕಾಯಿಯನ್ನು ಚೆನ್ನಾಗಿ ತೊಳೆದು ಇನ್ನೊಂದು ಪಾತ್ರೆಗೆ ಹಾಕಿ 2 ಅಥವಾ 3 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೆಕ್ಸ್ಟ್ ಬೇಯ್ದಿದ್ದು ಗೊತ್ತಾಗಿಲ್ಲ ಅಂದರೆ ಮಿಡ್ಲಲ್ಲಿ ಇನ್ನೊಂದು ಸಲ ಮುಚ್ಚಳವನ್ನು ತೆಗೆದು ನೋಡಿ ಬೇಯ್ದಿದೆ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಹುರಿದಿದ್ದ ಮಸಾಲೆಯನ್ನು ಅರ್ಧ ತೆಂಗಿನಕಾಯಿ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಿಟ್ಟನ್ನು ಸೇರಿಸಿ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ. ಇವಾಗ ಮಸಾಲೆ ಗ್ರೈಂಡ್ ಆಗಿದೆ ನೋಡಿ. ಹಾಗೆಯೇ ನಾವು ಬೇಯಿಸ್ಕೊಂಡಿರೋ ನೀರು ಹಲಸಿನಕಾಯಿನೂ ಚೆನ್ನಾಗಿ ಬೆಂದಿದೆ ಮತ್ತು ಕುಕ್ಕರಲ್ಲಿ ಇಟ್ಟಿರೋ ಬೇಳೆ, ಟೊಮ್ಯಾಟೊ ಮತ್ತು ಈರುಳ್ಳಿನೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಈ ಮಿಶ್ರಣವನ್ನು ನೀರು ಹಲಸಿನಕಾಯಿಗೆ ಸೇರಿಸಬೇಕು. ನೆಕ್ಸ್ಟ್ ನಾವು ಇದಕ್ಕೆ ರುಬ್ಕೊಂಡಿರೋ ಮಸಾಲೆನೂ ಕೂಡ ಸೇರಿಸಬೇಕು ಇವಾಗ. ಹಾಗೆಯೇ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕು.
ಇವಾಗ 10 to 15 ಮಿನಿಟ್ಸ್ ಆಗಿ ಸಾಂಬಾರು ಚೆನ್ನಾಗಿ ಬೇಯ್ದಿದೆ. ಸಾರಿ ಗೈಸ್, ನಾನು ಒಗ್ಗರಣೆ ಹಾಕುವ ವಿಡಿಯೋ ಮಿಸ್ ಆಗಿದೆ. ಸೊ ನೀವು ಒಗ್ಗರಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲಿಂದ ತುಂಬ ಚೆನ್ನಾಗಿ ಆಗುತ್ತೆ. ಇವಾಗ ಬಿಸಿ ಬಿಸಿಯಾದ ನೀರು ಹಲಸಿನಕಾಯಿ ಸಾಂಬಾರು ರೆಡಿಯಾಗಿದೆ. ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ವಾ ಗೈಸ್ ಹೇಗೆ ಮಾಡೋದಂತ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.